ನಮಸ್ಕಾರ. ಇವತ್ತು ಒಂದು ವಿಶೇಷವಾದ ಮಾಹಿತಿ ಅಂದ್ರೆ ನಮ್ಮೆಲ್ಲರ ಜನ್ಮ ನಕ್ಷತ್ರಕ್ಕೂ ಒಂದೊಂದು ನಿರ್ದಿಷ್ಟ ಶಿವಶಕ್ತಿ ಪೀಠಕ್ಕೂ ಒಂದು ನಂಟು ಇದೆಯಂತೆ. ಹೌದು. ಈ ಕ್ಷೇತ್ರಗಳಿಗೆ ಹೋದ್ರೆ ಭಕ್ತಿಗೆ ಶಕ್ತಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಖಂಡಿತ. 27 ನಕ್ಷತ್ರಗಳು ಮತ್ತೆ ಅವುಗಳಿಗೆ ಸಂಬಂಧಪಟ್ಟ ಯಾವ ದೇವಸ್ಥಾನ ಎಲ್ಲಿದೆ, ಅದರ ಪ್ರಾಮುಖ್ಯತೆ ಏನು ಅಂತ. ಹಾಗಾದ್ರೆ ಮೊದಲನೇ ನಕ್ಷತ್ರದಿಂದ ಶುರು ಮಾಡೋಣ. ಅಶ್ವಿನಿ. ಇದಕ್ಕೆ ಆಂಧ್ರ ಪ್ರದೇಶದ ಶ್ರೀಕಾಳಹಸ್ತೀಶ್ವರ ದೇವಾಲಯ. ಹಾ, ಈ ಕ್ಷೇತ್ರವನ್ನ ವಾಯು ತತ್ವಕ್ಕೆ ಅಂದ್ರೆ ಗಾಳಿಗೆ ಹೋಲಿಸ್ತಾರೆ. ಇಲ್ಲಿಗೆ ಭೇಟಿ ಕೊಟ್ರೆ ವಿಶೇಷ ಶಕ್ತಿ, ಮನಃಶಾಂತಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಸರಿ, ಮುಂದೆ ಭರಣಿ ಮತ್ತೆ ಕೃತಿಕಾ. ಈ 2 ನಕ್ಷತ್ರಗಳಿಗೆ ಒಂದೇ ದೇವಸ್ಥಾನ, ತಮಿಳುನಾಡಿನ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಾಲಯ. ಹೌದು, ಇದು ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟ ಬಹಳ ಮುಖ್ಯವಾದ ಕ್ಷೇತ್ರ. ಅರುಣಾಚಲೇಶ್ವರ ಅಂದ್ರೆ ಅಗ್ನಿಲಿಂಗ ಸ್ವರೂಪನೆ. ಓಹೋ, ಹಾಗಾಗಿ ಇದು ಶಕ್ತಿಯ ಪ್ರತೀಕ ಅಂತನಾ? ನಿಜ, ಒಂದು ಪವಿತ್ರ ಆರಾಧನಾ ಕೇಂದ್ರ. ವಿಶೇಷವಾಗಿ ಕೃತಿಕಾ ನಕ್ಷತ್ರಕ್ಕೆ ಅಗ್ನಿಯ ಸಂಬಂಧ ಗಟ್ಟಿಯಾಗಿದೆ. ಮುಂದಿನ ನಕ್ಷತ್ರ ರೋಹಿಣಿ. ಇದಕ್ಕೆ ತಂಜಾವೂರಿನ ಬೃಹದೀಶ್ವರ ದೇವಾಲಯ. ಇದು ತುಂಬಾ ಪ್ರಸಿದ್ಧವಾದ ದೇವಸ್ಥಾನ ಅಲ್ವಾ? ಹೌದೌದು. ಬರೀ ವಾಸ್ತುಶಿಲ್ಪ ಮಾತ್ರ ಅಲ್ಲ, ಇದು ಶಿವನ ಆ ಚಿರಂತನ ಶಕ್ತಿಯ ವೈಭವ ಇದೆಯಲ್ಲ, ಅದನ್ನು ತೋರಿಸುತ್ತೆ ಅಂತ ಪರಿಗಣಿಸ್ತಾರೆ. ಮೃಗಶಿರ ನಕ್ಷತ್ರದವರಿಗೆ ಗುಜರಾತಿನ ನಾಗೇಶ್ವರ ಜ್ಯೋತಿರ್ಲಿಂಗ. ಜ್ಯೋತಿರ್ಲಿಂಗ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಜ್ಯೋತಿರ್ಲಿಂಗ ಅಂದ್ರೆ ಶಿವನ ಬೆಳಕಿನ ಸ್ವರೂಪವನ್ನು ತೋರಿಸುವ 12 ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು. ನಾಗೇಶ್ವರ ಕೂಡ ಅವುಗಳಲ್ಲಿ ಒಂದು. ದೇವರ ಶಕ್ತಿಯ ಒಂದು ಪ್ರತಿರೂಪ ಅಂತ ಹೇಳ್ತಾರೆ. ಓ, ಅರ್ಥ ಆಯ್ತು. ಹಾಗೆ ಆರ್ದ್ರ ನಕ್ಷತ್ರಕ್ಕೆ ಚಿದಂಬರಂನ ನಟರಾಜ ದೇವಾಲಯ. ನೃತ್ಯಕ್ಕೆ ಫೇಮಸ್ ಅಲ್ವಾ ಈ ಜಾಗ? ಹೌದು. ಇಲ್ಲಿ ಶಿವ ನಟರಾಜನ ರೂಪದಲ್ಲಿ ಅಂದ್ರೆ ನೃತ್ಯ ಮಾಡೋ ರೂಪದಲ್ಲಿ ಇರೋದು. ಸೊ ನೃತ್ಯ, ಸಂಗೀತದ ಮೂಲಕ ಆತ್ಮ ಸಾಕ್ಷಾತ್ಕಾರ ಪಡೆಯೋಕೆ ಇದು ಒಂದು ಮುಖ್ಯ ಸ್ಥಳ ಅನ್ನೋದು ನಂಬಿಕೆ. ಪುನರ್ವಸು ನಕ್ಷತ್ರಕ್ಕೆ ರಾಮೇಶ್ವರಂ. ಇದು ಕೂಡ ಜ್ಯೋತಿರ್ಲಿಂಗ. ಹೌದು, ಇದು ಜಲತತ್ವ ಅಂದ್ರೆ ನೀರಿಗೆ ಸಂಬಂಧಿಸಿದ್ದು. ಶುದ್ಧ ಭಕ್ತಿ, ಶಾಂತಿಯ ಅನುಭವಕ್ಕೆ ಈ ಕ್ಷೇತ್ರ ಪ್ರಸಿದ್ಧ. ಆಮೇಲೆ ಪುಷ್ಯ ನಕ್ಷತ್ರಕ್ಕೆ ಕಾಂಚೀಪುರಂನ ಏಕಾಂಬರೇಶ್ವರ ದೇವಾಲಯ. ಇದು ಪಂಚಭೂತ ಸ್ಥಳಗಳಲ್ಲಿ ಪೃಥ್ವಿಲಿಂಗ ಅಂದ್ರೆ ಮಣ್ಣಿನ ಲಿಂಗ ಇರೋ ಜಾಗ. ಒಂದು ಪ್ರಮುಖ ಪೂಜಾ ಕೇಂದ್ರ. ಇಲ್ಲಿ ಪವಿತ್ರ ಶಕ್ತಿಯ ಹರಿವು ಇದೆ ಅಂತ ನಂಬಿಕೆ. ಆಶ್ಲೇಷ ನಕ್ಷತ್ರಕ್ಕೆ ಕುಂಭಕೋಣಂನ ಕುಂಬೇಶ್ವರ ದೇವಾಲಯ. ಹೌದು, ಇಲ್ಲಿ ಕೂಡ ತತ್ವಶಕ್ತಿ, ಶಕ್ತಿಯ ಉದಯದ ಬಗ್ಗೆ ಹೇಳಲಾಗಿದೆ. ಇದು ಒಂದು ಹಳೆಯ ಆರಾಧನಾ ಕೇಂದ್ರ. ಸರಿ, ಮಘ ನಕ್ಷತ್ರಕ್ಕೆ ಮಧ್ಯಪ್ರದೇಶದ ಓಂಕಾರೇಶ್ವರ, ಮತ್ತೊಂದು ಜ್ಯೋತಿರ್ಲಿಂಗ. ಹೌದು, ಓಂ ಆಕಾರದಲ್ಲಿರೋ ದ್ವೀಪದಲ್ಲಿ ಈ ದೇವಸ್ಥಾನ ಇದೆ. ಓಂ ಶಬ್ದದ ಮೂಲಕ ಧ್ಯಾನ, ಆತ್ಮಶಾಂತಿಗೆ ಪ್ರೇರಣೆ ಸಿಗುತ್ತೆ ಅಂತಾರೆ. ಪೂರ್ವ ಫಲ್ಗುಣಿ ನಕ್ಷತ್ರ. ಇದಕ್ಕೆ ತಮಿಳುನಾಡಿನ ಮಧ್ಯಾರ್ಜುನೇಶ್ವರ ದೇವಾಲಯ. ಈ ಸ್ಥಳ ಧರ್ಮ, ನೈತಿಕತೆ, ಆಚಾರ ವಿಚಾರಗಳ ಪಾಲನೆಗೆ ಪ್ರಾಮುಖ್ಯತೆ ಕೊಡುತ್ತೆ ಅಂತ ನಂಬಿಕೆ. ಉತ್ತರ ಫಲ್ಗುಣಿ ನಕ್ಷತ್ರಕ್ಕೆ ತಿರುನಲ್ಲಾರ್ ಶನೀಶ್ವರ ದೇವಾಲಯ. ಇಲ್ಲಿ ಶನಿದೇವರ ಪ್ರಭಾವ ಮುಖ್ಯನಾ? ಹೌದು, ಈ ಕ್ಷೇತ್ರ ಶನೇಶ್ವರನ್ಗೆ ಬಹಳ ಪ್ರಸಿದ್ಧ. ನಕ್ಷತ್ರದ ಜೊತೆ ಶನಿಗ್ರಹದ ಪ್ರಭಾವವನ್ನು ಇಲ್ಲಿ ಸಂಬಂಧಿಸಿ ವಿದ್ಯೆ ಮತ್ತು ಜ್ಞಾನೋದಯಕ್ಕೆ ಇದು ಪವಿತ್ರವಾದ ಸ್ಥಳ ಅಂತ ಹೇಳಲಾಗುತ್ತೆ. ಹಸ್ತ ನಕ್ಷತ್ರಕ್ಕೆ ಮಹಾರಾಷ್ಟ್ರದ ತ್ರ್ಯಂಬಕೇಶ್ವರ. ಇದು ಸಹ ಜ್ಯೋತಿರ್ಲಿಂಗ ಅಲ್ವಾ? ಹೌದು, ಗೋದಾವರಿ ನದಿ ಹುಟ್ಟುವ ಜಾಗ ಇದು. ಭೂಮಿಯ ಶಕ್ತಿ, ಧೈರ್ಯದ ಸಂಕೇತ. ಭಕ್ತರಿಗೆ ಶ್ರದ್ಧೆ ಕೊಡುತ್ತೆ ಅಂತ ನಂಬ್ತಾರೆ. ಚಿತ್ರ ನಕ್ಷತ್ರಕ್ಕೆ ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಾಲಯ, ಇನ್ನೊಂದು ಜ್ಯೋತಿರ್ಲಿಂಗ. ಕಾಲಕ್ಕೆ ಅಧಿದೇವತೆ ಮಹಾಕಾಳ, ಅವನ ಕ್ಷೇತ್ರ ಇದು. ಇಲ್ಲಿ ಆ ಜ್ಯೋತಿರ್ಲಿಂಗದ ಆತ್ಮಶಕ್ತಿ ತುಂಬಿದೆ ಅಂತ ಹೇಳ್ತಾರೆ. ಓ, ಮುಂದೆ ಸ್ವಾತಿ ನಕ್ಷತ್ರ. ಶ್ರೀಕಾಳಹಸ್ತೀಶ್ವರ್ ದೇವಾಲಯ. ಅಶ್ವಿನಿಗೂ ಇದೆ ಅಲ್ಲ? ಹೌದು ಹೌದು, ಇದು ಗಮನಿಸಬೇಕಾದ ಅಂಶ. ಇಲ್ಲೂ ವಾಯುತತ್ವ, ಶುದ್ಧ ಭಕ್ತಿ. ಅಂದ್ರೆ ಒಂದೇ ಕ್ಷೇತ್ರಕ್ಕೆ ಹಲವು ಶಕ್ತಿಗಳು, ಹಲವು ನಕ್ಷತ್ರಗಳ ನಂಟು ಇರಬಹುದು. ಹೌದು. ವಿಶಾಖ ನಕ್ಷತ್ರಕ್ಕೆ ಮಹಾರಾಷ್ಟ್ರದ ಭೀಮಶಂಕರ್ ಜ್ಯೋತಿರ್ಲಿಂಗ. ಈ ಸ್ಥಳವನ್ನ ವಿದ್ಯೆ ಮತ್ತು ಗಣಕಬುದ್ಧಿ ಅಂದ್ರೆ ಅನಾಲಿಟಿಕಲ್ ಥಿಂಕಿಂಗ್ ಜೊತೆ ಸಂಬಂಧಿಸಲಾಗಿದೆ. ಶಕ್ತಿ, ಧ್ಯಾನ, ಪೂಜೆಗೆ ಇದು ಒಂದು ಮುಖ್ಯ ಸ್ಥಳ. ಅನುರಾಧ ನಕ್ಷತ್ರಕ್ಕೆ ಆಂಧ್ರ ಪ್ರದೇಶದ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಶ್ರೀಶೈಲದಲ್ಲಿರೋದು. ಹೌದು, ಇದು ಶ್ರದ್ಧೆ ಮತ್ತು ಸ್ಫೂರ್ತಿಯ ಸಂಕೇತ. ಇಲ್ಲಿ ಪಾರ್ವತೀದೇವಿ ಭ್ರಮರಾಂಬೆಯಾಗಿ ನೆಲೆಸಿದ್ದಾಳೆ ಅನ್ನೋದು ವಿಶೇಷ. ಜ್ಯೇಷ್ಠ ನಕ್ಷತ್ರಕ್ಕೆ
ತಮಿಳುನಾಡಿನ ಜಮ್ಮುಕೇಶ್ವರ ದೇವಾಲಯ. ಇದು ತಿರುವಾನೈಕಾವಲ್ ಕ್ಷೇತ್ರ. ಪಂಚಭೂತ ಸ್ಥಳಗಳಲ್ಲಿ ಜಲಲಿಂಗ ಇರೋದು ಇಲ್ಲಿ. ಹಳೆಯ ಶಕ್ತಿ, ಪವಿತ್ರ ಪರಂಪರೆ ಇರೋ ಜಾಗ. ಮೂಲ ನಕ್ಷತ್ರಕ್ಕೆ ಜಾರ್ಖಂಡ್ನ ವೈದ್ಯನಾಥ ಜ್ಯೋತಿರ್ಲಿಂಗ. ಹೆಸರೇ ಹೇಳೋ ಹಾಗೆ ಇದು ಆರೋಗ್ಯ ಮತ್ತು ಆದಿಶಕ್ತಿಗೆ ಸಂಬಂಧಪಟ್ಟ ಜ್ಯೋತಿರ್ಲಿಂಗ ಅಂತ ಪರಿಗಣನೆ. ಪೂರ್ವಾಷಾಢ ನಕ್ಷತ್ರಕ್ಕೆ ಪಶ್ಚಿಮ ಬಂಗಾಳದ ತಾರಕೇಶ್ವರ ದೇವಾಲಯ. ಇದನ್ನ ಶಕ್ತಿಯ ಚಿಹ್ನೆ, ಧಾರ್ಮಿಕ ಸಾಧನೆ, ಶಾಂತಿಯ ಪ್ರತೀಕ. ಉತ್ತರಾಷಾಢ ನಕ್ಷತ್ರಕ್ಕೆ ಬಿಹಾರದ ಗಯಾದಲ್ಲಿರುವ ಮಹಾದೇವ ದೇವಾಲಯ. ಗಯಾ ಅಂದ್ರೆ ಪಿತೃಕಾರ್ಯಗಳಿಗೆ ಪ್ರಸಿದ್ಧ. ಹೌದು, ಇಲ್ಲಿನ ಮಹಾದೇವ ದೇವಾಲಯವನ್ನು ಧಾರ್ಮಿಕ ಆಚರಣೆ, ಸಮರ್ಪಣೆಯ ಕೇಂದ್ರ ಅಂತ ಗುರುತಿಸಲಾಗಿದೆ. ಶ್ರವಣ ನಕ್ಷತ್ರಕ್ಕೆ ಕಾಶಿ ವಿಶ್ವನಾಥ ದೇವಾಲಯ, ವಾರಾಣಸಿ. ಇದು ಅತ್ಯಂತ ಪ್ರಸಿದ್ಧ ಕ್ಷೇತ್ರ. ಖಂಡಿತ. ಪರಮಶ್ರದ್ಧೆ, ಪೂಜೆಯ ಕೇಂದ್ರ. ಶಿವನ ಆ ಅನಂತ ಶಕ್ತಿ, ಧ್ಯಾನ ಅದನ್ನೆಲ್ಲ ಪ್ರತಿಬಿಂಬಿಸುವ ಪ್ರಮುಖ ಜ್ಯೋತಿರ್ಲಿಂಗ. ಧನಿಷ್ಠ ನಕ್ಷತ್ರಕ್ಕೆ ನಮ್ಮ ಕರ್ನಾಟಕದ ನಂದಿ ಬೆಟ್ಟದ ಹತ್ತಿರ ಇರೋ ಭೋಗನಂದೀಶ್ವರ ದೇವಾಲಯ. ಹೌದು, ನಮ್ಮ ರಾಜ್ಯದ ಈ ಪುರಾತನ ದೇವಾಲಯ ಶ್ರೀಮಂತಿಕೆ, ಸಾಂಸ್ಕೃತಿಕ ಪರಂಪರೆಯ ಸಂಕೇತ. ಶತಭಿಷ ನಕ್ಷತ್ರಕ್ಕೆ ಒಡಿಶಾದ ಭುವನೇಶ್ವರದ ಲಿಂಗರಾಜ ದೇವಾಲಯ. ಇದೊಂದು ದೊಡ್ಡ ಹಳೆಯ ದೇವಸ್ಥಾನ. ಶಕ್ತಿ ಮತ್ತು ಶ್ರದ್ಧೆಯ ಒಂದು ಅಪೂರ್ವ ಚಿಹ್ನೆ ಇದು. ಪೂರ್ವ ಭಾದ್ರಪದ ನಕ್ಷತ್ರಕ್ಕೆ ಕೇದಾರನಾಥ ಜ್ಯೋತಿರ್ಲಿಂಗ, ಹಿಮಾಲಯದಲ್ಲಿರೋ ಕ್ಷೇತ್ರ. ಹೌದು, ಅತಿ ಪವಿತ್ರವಾದ ಕ್ಷೇತ್ರಗಳಲ್ಲಿ ಒಂದು. ದಾರ್ಶನಿಕ, ಪವಿತ್ರ ಶಕ್ತಿಯ ಸಂಕೇತ. ಆತ್ಮಾನುಭವಕ್ಕೆ ಪ್ರೇರಣೆ ನೀಡುತ್ತೆ ಅಂತ ನಂಬಿಕೆ. ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಮತ್ತೆ ರಾಮೇಶ್ವರಂ ಹೆಸರು ಬಂದಿದೆ. ಪುನರ್ವಸು ನಕ್ಷತ್ರಕ್ಕೂ ಇದೇ ಇತ್ತಲ್ವಾ? ಹೌದು, ನಿಜ. ಇಲ್ಲಿ ಶಕ್ತಿ ಮತ್ತು ಪ್ರಾರ್ಥನೆಯ ಕೇಂದ್ರ, ಆಧ್ಯಾತ್ಮಿಕ ಅನುಭವಕ್ಕೆ ದಾರಿ ತೋರಿಸೋದು. ಅಂದ್ರೆ ನೋಡಿ, ಒಂದೇ ಕ್ಷೇತ್ರ ಬೇರೆ ಬೇರೆ ನಕ್ಷತ್ರಗಳಿಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮುಖ್ಯ ಆಗ್ಬೋದು. ಹೌದು, ಇದು ನಿಜಕ್ಕೂ ಕುತೂಹಲಕಾರಿ. ಕೊನೆಯದಾಗಿ ರೇವತಿ ನಕ್ಷತ್ರಕ್ಕೆ ರಾಮೇಶ್ವರಂನ ರಾಮನಾಥ ಸ್ವಾಮಿ ದೇವಾಲಯ. ರಾಮೇಶ್ವರಂ ದ್ವೀಪದಲ್ಲಿರೋ ಮುಖ್ಯ ದೇವಸ್ಥಾನ ಇದು. ಇದನ್ನ ತಪಸ್ಸು, ಧ್ಯಾನ, ಆತ್ಮನಿರೀಕ್ಷಣೆಯ ಸ್ಥಳ ಅಂತ ಪೂಜೆ ಮಾಡಿದ್ರೆ ಈ ಅನುಭವ ಸಿಗುತ್ತೆ. ಹೀಗೆ ಈ ಮೂಲದ ಪ್ರಕಾರ 27 ನಕ್ಷತ್ರಗಳಿಗೂ ಮತ್ತು ಕೆಲವು ಪ್ರಮುಖ ಶಿವಕ್ಷೇತ್ರಗಳಿಗೂ ಇರೋ ಸಂಬಂಧವನ್ನ ನೋಡಿದ್ವಿ. ಕೆಲವು ದೇವಸ್ಥಾನಗಳು ನೀವು ಹೇಳಿದ ಹಾಗೆ ಶ್ರೀಕಾಳಹಸ್ತಿ, ರಾಮೇಶ್ವರಂ ಒಂದಕ್ಕಿಂತ ಹೆಚ್ಚು ನಕ್ಷತ್ರಗಳ ಜೊತೆ ನಂಟು ಹೊಂದಿರೋದು ಗಮನಾರ್ಹ. ಹೌದು, ಈ ಮಾಹಿತಿ ನೋಡಿ ಜ್ಯೋತಿಷ್ಯದ ನಕ್ಷತ್ರ ಅಂದ್ರೆ ವ್ಯಕ್ತಿಗೆ ಸಂಬಂಧಿಸಿದ್ದು. ಅದನ್ನ ಭೂಮಿಯ ಮೇಲಿರೋ ಪವಿತ್ರ ಸ್ಥಳಗಳ ಜೊತೆ ಬೆಸೆಯುತ್ತೆ. ಅಂದ್ರೆ ವ್ಯಕ್ತಿಯ ನಕ್ಷತ್ರವನ್ನ ದೈವಿಕ ಶಕ್ತಿಗಳು, ಪಂಚಭೂತಗಳು, ವಾಯು, ಅಗ್ನಿ, ಜಲ, ಹೀಗೆ ನೃತ್ಯ, ಜ್ಞಾನ ಇಂಥ ಪರಿಕಲ್ಪನೆಗಳ ಜೊತೆ ಇದು ಜೋಡಿಸುತ್ತೆ. ಹೌದು, ಇದೊಂದು ಸಾಂಪ್ರದಾಯಿಕ ನಂಬಿಕೆಯ ಒಂದು ವಿಧಾನ ಅಂತ ಹೇಳ್ಬೋದು. ಈ ಚರ್ಚೆ ಮುಗಿಸುವ ಮೊದಲು ಒಂದು ಯೋಚನೆ. ಈಗ ನಾವು ನೋಡಿದ ಈ ಪಟ್ಟಿ, ಈ ನಿರ್ದಿಷ್ಟ ದೇವಸ್ಥಾನಗಳ ಆಚೆಗೆ ಈ ಬ್ರಹ್ಮಾಂಡ ಅಂದ್ರೆ ನಕ್ಷತ್ರಗಳು, ಭೂಮಿ ಅಂದ್ರೆ ಈ ಕ್ಷೇತ್ರಗಳು ಮತ್ತು ನಮ್ಮ ವೈಯಕ್ತಿಕ ಆಧ್ಯಾತ್ಮಿಕತೆ, ಇವುಗಳ ನಡುವೆ ಇಂತಹ ಸಾಂಪ್ರದಾಯಿಕ ವ್ಯವಸ್ಥೆಗಳು ಬಹುಶಃ ನಮಗೆ ಗೊತ್ತಿಲ್ಲದ ಇನ್ನೂ ಎಷ್ಟು ಆಳವಾದ ಸಂಪರ್ಕಗಳನ್ನು ಹೊಂದಿರಬಹುದು. Subscribe as your channel and share it with your friends and family.